ಸರ್, ಇವತ್ತು ನಮ್ಮ ಏನು ಧಾರವಾಡ ಬಿದ್ದಾಗಿ ಭಾಳ ಪ್ರಸಿದ್ಧ ಆಗಿರ್ತಕ್ಕಂಥ ನಮ್ಮ ಕಾಮರೆಡ್ಡಿ ಸರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈ ಇದರಲ್ಲಿ ನಿಮ್ಮ ಒಂದು ಧಾರವಾಡದಿಂದ ಸಂಪೂರ್ಣ ವಕೀಲ ತಂಡನೇ ಬಂದಿದೆ ಅಂತ ನಮ್ಮ ಮಾಹಿತಿ ಇದೆ, ತಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಹುಟ್ಟು ಹೋರಾಟಗಾರರು ಕಾಮರೆಡ್ಡಿ ವಕೀಲರು, ಅವರ ಅಭಿಮಾನಿಗಳು ಭಾಳ ಇದ್ದಾರೆ. ಒಳ್ಳೆಯ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸ್ವಾಭಿಮಾನಿಗಳು ಅವ್ರಿಗೆ ಭಾಳ ಇದ್ದಾರೆ. ಹೀಗಾಗಿ ಅವರೆಲ್ಲರೂ ಅವ್ರ ವರ್ಕ್ ನೋಡಿ, ಅವ್ರ ಪ್ರಯತ್ನ ನೋಡಿ, ಅವ್ರ ವಕೀಲರ ಭವಿಷ್ಯದ ಬಗ್ಗೆ ಅವ್ರ ಕಳಕಳಿಯಿಂದ ಇರುವುದಕ್ಕೆ ಎಲ್ಲ ಸ್ವಾಭಿಮಾನಿ ವಕೀಲರು ನೂರಾರು ಗಂಟಲೆ ಬಂದಿದ್ದಾರೆ. ಸರ್, ತಾವು ಸೀನಿಯರ್ ಕೌನ್ಸಿಲ್ ಇದ್ದೀರಿ, ಭಾಳ ಹಿರಿಯರಿದ್ದೀರಿ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ ಒಂದು ಒಳ್ಳೆ ಒಂದು ಮಾತು ಹೇಳಿ. ವಕೀಲರ ಭವಿಷ್ಯದ ಬಗ್ಗೆ ಅವ್ರು ಭಾಳ ಕಾಳಜಿ ಮಾಡ್ತಾರೆ. ಜೀವನ ಪರ್ಯಂತ ಮಾತ್ರ ಅಂತ ನಮಗೆ ಗ್ಯಾರಂಟಿ ಆಗ್ಬೋದು ಸರ್. ವಕೀಲರ ಭವಿಷ್ಯದ ಬಗ್ಗೆ, ಅದು ಎಸ್ಪೆಷಲಿ ಜೂನಿಯರ್ ವಕೀಲರ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೆ. ನಾನು HM ಹೆಬ್ಬಾಳ ಅಂತೇಳಿ ಧಾರವಾಡದಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದೆ. ಆಮೇಲೆ ಕರ್ನಾಟಕ ನೋಟ್ರಿ ಸಂಘದ ಎಕ್ಸಿಕ್ಯೂಟಿವ್ ಮೆಂಬರ್ ಇದ್ದೀನಿ ಮತ್ತು ಧಾರವಾಡ ಜಿಲ್ಲಾ ನೋಟ್ರಿ ಸಂಘದ ಅಧ್ಯಕ್ಷನಿದ್ದೀನಿ. ಕಾಮರೆಡ್ಡಿಯವರು ಸುಮಾರು 50 ವರ್ಷದಿಂದ ನನ್ನ ಸ್ನೇಹಿತರು. ಅವರು 45 ವರ್ಷದಿಂದ ಧಾರವಾಡದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೀನಿಯರ್ ಅಡ್ವೊಕೇಟ್ ಆದ GM ಪಾಟೀಲರಲ್ಲಿ ಸೇವೆ ಸಲ್ಲಿಸಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಇವರು ರೈತ ಹೋರಾಟಗಾರರು ಹೌದು. ರೈತರ ಹೋರಾಟಕ್ಕಾಗಿ ಎಷ್ಟೋ ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಹೈಕೋರ್ಟ್ ಪೀಠದ ಹೋರಾಟದಲ್ಲಿ ಸಹ ಭಾಗವಹಿಸಿದ್ದಾರೆ. ವಕೀಲರ ಬಗ್ಗೆ ಇವರಿಗೆ ಭಯಂಕರ ತುಂಬ ಕಾಳಜಿ. ಎಲ್ಲ ಸಂಘದ ಸದಸ್ಯರಿಗೆ ಮತ್ತು ಎಲ್ಲ ಜಿಲ್ಲೆ ಮತ್ತು ರಾಜ್ಯದ ಬಾರ್ ಅಸೋಸಿಯೇಷನ್ ಸದಸ್ಯರಿಗೆ ಏನಾರ ತೊಂದರೆ ಆದರೂ ಸಹಿತ ರಿಪ್ರೆಸೆಂಟೇಷನ್ ಮಾಡಿ ಬಾರ್ ಕೌನ್ಸಿಲಿಂದ ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ಸೇವೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ಅವರು ನಮ್ಮಲ್ಲಿ ನಮ್ಮ ವಕೀಲ ಬಾಂಧವರೆಲ್ಲರೂ ಅವರನ್ನು ಈಗಾಗಲೇ ಒಂದು ಅವಧಿಗೆ ಬಾರ್ ಕೌನ್ಸಿಲ್ ಪರಿಷತ್ತಿನ ಸದಸ್ಯರನ್ನಾಗಿ ಆರಿಸಿ ಕಳಿಸಿದ್ರು. ಅವರ ಸೇವೆಯನ್ನು ಗುರುತಿಸಿ ಭಾರತೀಯ ವಕೀಲ ಪರಿಷತ್ತಿನವರು ಸೆಂಟ್ರಲ್ ಅವರು ಇವರಿಗೆ ಈಗ ತುರ್ತು ಚೇರ್ಮನ್ ಅಂತ ನೇಮಿಸಿದ್ದಾರೆ. ಅವರ ಪೀರಿಯಡು ಈಗ ಮೇಗೆ ಮುಗಿದ ನಂತರ ಅವರು ಮತ್ತೆ ಪುನಃ ಈ ಸರಿ ಆರಿಸಿ ಬಂದು ಮತ್ತೆ ಒಂದು ಅವಧಿಗೆ ಅವರು ಚೇರ್ಮನ್ರಾಗಿ ಸೇವೆ ಸಲ್ಲಿಸಿ ನಮ್ಮ ವಕೀಲರಿಗೆ ಮತ್ತು ಜೂನಿಯರ್ ವಕೀಲರಿಗೆ ಇದನ್ನು ತರಬೇತಿ ಮತ್ತು ಅವರಿಗೆ ಹಣದ ಸಹಾಯ ಸರ್ಕಾರದಿಂದ ಸಿಗುವ ಪ್ರಯತ್ನ ಮಾಡಿದ್ದಾರೆ, ಇನ್ನು ಮುಂದೂ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ನಮ್ಮ ಭಾಗದ ಜನ ಹಾಗೂ ಕರ್ನಾಟಕದ ಎಲ್ಲ ಮೂಲೆಗಳಿಂದಲೂ ಅವರಿಗೆ ಆಶೀರ್ವದಿಸಿ ಚುನಾಯಿಸುತ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನಮಸ್ತೆ ಮೇಡಮ್. ನಮ್ಮ ಕಾಮರೆಡ್ಡಿ ಸರು ತನ್ನ ಕಾಲಾವಧಿ ಮುಗಿದ್ರೂ ಕೇಂದ್ರ ಸರ್ಕಾರದಿಂದ ಅವರು ಏನು ಮತ್ತೆ ಎರಟಾಗೋವರೆಗೂ ಅವರೇ ಇರಲಿ ಅಂತೇಳಿ ನಾವು ಕೇಳ್ಪಟ್ವಿ. ಹೀಗಿದ್ದಾಗ ಎಷ್ಟೋ ಜನ ಚೇರ್ಮನ್ಗಳು ಕೆಲವು ಭಯ ಬೀಳ್ತಾರೆ, ಸೊ ಮತ್ತೊಂದು ಇದು ಮಾಡ್ತಾರೆ, ಕೆಲವು ಪ್ರೀತಿಸ್ತಾರೆ. ಹೀಗಿದ್ದಾಗ ತಾವು ಧಾರವಾಡದಿಂದ ಬಂದು ಸರ್ಗೆ ಒಂದು ವಿಶ್ ಮಾಡೋಕ್ಕೆ ಬಂದು ನಾಮಿನೇಷನ್ ಭಾಗಿಯಾಗಿದ್ದೀರಾ. ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ ಮೇಡಮ್. ತಾವೇ ಹೇಳ್ತಾ ಇದ್ದೀರಾ, ಅವರ ಅಮೂಲ್ಯ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರದಿಂದನೇ ಅವರಿಗೆ ಆದೇಶ ಬಂದಿರುವುದರಿಂದ ಅವರ ಅಮೂಲ್ಯ ಸೇವೆಯು ಅಲ್ಲಿವರೆಗೂ ಕೂಡ ಗುರುತಿಸಿದ್ದಾರೆ. ಅವರ ಅಮೂಲ್ಯ ಸೇವೆಯಿಂದ ಇಂದು ಏನು ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ತಂದೆ ಅದಕ್ಕಿರ್ತಕ್ಕಂತಹ ಸಮಸ್ಯೆಗಳನ್ನು ಸಾಹೇಬರು ಗುರುತಿಸಿದ್ದಾರೆ, ಅದರ ಕಡೆ ಪರಿಹಾರ ನೀಡಿದ್ದಾರೆ. ಅವರೇ ಈಗೇನು ಸಮಸ್ಯೆಗಳಿದಾವೆ ಅವಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದು ನಾನು ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿರ್ತಕ್ಕಂತಹ ಅವರ ಆಶಾ ನುಡಿಗಳನ್ನೇ ತಾವು ತಿಳ್ಕೋಬೋದು. ಅವರ ಅಮೂಲ್ಯ ಸೇವೆ ಯಾವ ಮಟ್ಟಕ್ಕೆ ಇದೆ. ಮೇಡಮ್, ಧಾರವಾಡದಿಂದ ಭಾಳಷ್ಟು ಸ್ತ್ರೀಶಕ್ತಿ ಬಂದಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ಏನು ಮೇಡಮ್? ಅಷ್ಟೊಂದು ಸ್ತ್ರೀಯರಿಗೆ ಸರ್ಕಾರ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಅಂದರೆ ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅದ್ರ ಬಗ್ಗೆ ಈಗ ತಾವೇ ಹೇಳಿರ್ಬೋದು. ಅವರ ಅಮೂಲ್ಯ ಸೇವೆ ಎಲ್ಲರಿಗೂ ಕೂಡ ಇವಾಗ ಯಾರು ಒಬ್ಬರನ್ನು ಕರೀಬೋದು. ಎಲ್ಲ ಸ್ವತಃ ಅಭಿಮಾನದಿಂದ ಬಂದಿದ್ದಾರೆ ಅಂದರೆ ಸಾಹೇಬರು ಸೇವೆಯನ್ನು ಪ್ರತಿಯೊಬ್ಬರು ಕೂಡ ಗೌರವಿಸಿದ್ದಾರೆ. ಅವರ ನ್ಯಾಯಾಲಯದ ಸೇವೆ, ಅವರದ್ದು ಅಮೂಲ್ಯ ಸೇವೆ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಕೂಡ ಅಭಿಮಾನದಿಂದ ಬಂದಿದ್ದೀವಿ. ಸರ್, ಇವತ್ತು ನಾಮಿನೇಷನ್ ತಾವು ಫೈಲ್ ಬಂದಿದ್ದೀರಿ, ಹೇಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ, ನನಗೆ ಹರ್ಷ ಅನ್ನಿಸ್ತದೆ. ನಾನು ಚೇರ್ಮನ್ ಆದಾಗ ಇದೊಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ವಕೀಲರ ಸೇವೆ ಮಾಡಲಿಕ್ಕೆ ಎಲ್ಲ ಕರ್ನಾಟಕ ರಾಜ್ಯ ವಕೀಲರ ಮತ್ತೊಮ್ಮೆ ಅವರಿಗೆ ವಿನಂತಿ ಮಾಡಿಕೊಂಡು ನನಗೆ ಇನ್ನೊಮ್ಮೆ ಆಶೀರ್ವದಿಸಬೇಕಂತ ಹೇಳಿ ನಾನು ನಮ್ಮ ಪತ್ರ ಸಿಗ್ತೀನಿ. ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಹಲವಾರು ಸಮಸ್ಯೆಗಳಿವೆ. ಅವನ್ನ ಬಗೆಹರಿಸಲಿಕ್ಕೆ ನನಗೆ ಇನ್ನೂ ಟೈಮ್ ಸಾಲೋದು ಅಂತೇಳಿ ಈಗ ನನಗೆ ಇರೋ ಪೀರಿಯಡ್ ಮೇ ಮಟ್ಟ ಇದೆ. ಮೇ ಮಟ್ಟ ಮುಗಿದ ಮೇಲೆ ಮತ್ತೊಂದು 6 ತಿಂಗಳು ಕಂಟಿನ್ಯೂ ಮಾಡಿ ಏನೋ ಸಾಧ್ಯ ಆದಷ್ಟು ನನ್ನ ಕೈಲಿ
ಒಂದು ವಕೀಲರ ಪರಿಷತ್ತಿಗೆ ಸೇವೆ ಸಲ್ಲಿಸಬೇಕನ್ನೋ ಉದ್ದೇಶದಿಂದ ನಾನು ಮತ್ತೆ ಹೊಳ್ಳಿ ದೇವ್ರ ದಯದಿಂದ ನಮ್ಮ ವಕೀಲರ ಆಶೀರ್ವಾದದಿಂದ ಚುನಾಯಿತನಾದರೆ ಇನ್ನೊಮ್ಮೆ ಅಧ್ಯಕ್ಷ ಸ್ಥಾನವನ್ನು ತಗೊಂಡು ಇವೇನು ಸಮಸ್ಯೆಗಳದಾವೆ ಅವಕ್ಕೆ ಆದ್ಯತೆ ಕೊಟ್ಟು ವೆಲ್ಫೇರ್ ಫಂಡಿಗಾಗಲೇ ನಾವು ಮೂವ್ ಮಾಡಿದ್ದೀವಿ. ಅದು 4, 6, 8 ಇದ್ದದ್ದನ್ನು ಸರ್ಕಾರದಿಂದ ಒಪ್ಪಿಗೆ ಪಡೆದಿದೆ. ಅದರ ಜೊತೆಗೆ ಅದು 6, 8, 10 ಆಗಿದೆ. ಅದಕ್ಕೆ ಅದು ಸದ್ಯದಲ್ಲೇ ಸಂಪುಟ ಸಭೆಯಲ್ಲಿ ಬಂದು ನಮ್ಮ ಸಂಪುಟ ದರ್ಜೆಯಲ್ಲಿ ಡಿಸ್ಕಷನ್ ಆಗಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸರ್, ಈಗ ಹಾಂ, ನೀವು ಬಂದು ಕೆಲವೇ ತಿಂಗಳಲ್ಲಿ ಬಹಳಷ್ಟು ಯಶ ಮಾಡಿದ್ರಿ. ಈ ಸಾಧನೆಗೆ ನಿಮಗೆ ಕಾರಣಕರ್ತರು ಅಥವಾ ಕಾರಣ ಆಗಿದ್ದ ಅಂಶ ಯಾವುದು? ನನಗೆ ವಕೀಲರ ಸ್ಫೂರ್ತಿ, ವಕೀಲರ ಸಮಸ್ಯೆ ಇದು ಮಾಡಲಿಕ್ಕೆ ಅದೇ ನನಗೆ ಒಂದು ಕಾರಣ. ತಾವು ಧಾರವಾಡದಲ್ಲಿದ್ದಿರಿ. ಧಾರವಾಡದಲ್ಲಿ ತಾವು ಒಂದು ವಿವಿಧ ಉದ್ದೇಶ ಅಂತೇಳಿ ವಕೀಲರ ಒಂದು ಅಧ್ಯಕ್ಷರಾಗಿದ್ದಿರಿ. ಧಾರವಾಡದಲ್ಲಿ ವಿವಿಧ ಉದ್ದೇಶ ತಾವು ಅಧ್ಯಕ್ಷ ಅಲ್ಲ ಸರ್? ತಾವು ಅಧ್ಯಕ್ಷ ಆಗಿದ್ರಿ. ಹುಬ್ಳಿ ಇದ್ಕೊಂಡು ಈ ಬೆಂಗಳೂರು ಚೇರ್ಮನ್ಗಿರಿ ತಮಗೆ ಹಿಂಗೆ ಒಲ್ದು ಬಂತು? ಕಾರಣ ಹೆಂಗೆ? ನಿಮ್ಮ ಮನೆಯವರ ಶ್ರೀಮತಿ ಮೇಡಮ್ ಅಥವಾ ಯಾರು, ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ. ನನ್ನ ತಂದೆ ತಾಯಿ ಪುಣ್ಯ, ನಮ್ಮ ವಕೀಲರ ಒಂದು ಆಶೀರ್ವಾದ ಇದರಲ್ಲಿಂದ ಬಂದಿದ್ದು. ಸರ್, ಈಗ ಇಷ್ಟು ಅಲ್ಪ ಕಾಲದಲ್ಲಿ ತಾವು ಚೇರ್ಮನ್ ಆಗಿದ್ದೀರಿ. ಇನ್ನೂ ಏನಾದ್ರು ಕೆಲಸ, ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀರಿ ಅಂತೇಳಿ ನಮ್ಗೆ ಮಾಹಿತಿ ಬಂತು. ಸಡನ್ನಾಗಿ ನಮ್ಮ ಚುನಾವಣೆ ನಮಸ್ಯ ಬಂತು. ಆ ಕೆಲಸಗಳಿಗೆ ಏನಾದ್ರು ಒಂದು ತೊಂದರೆ ಆಯಿತಾ ಅಥವಾ ಇನ್ನೇನು ಸಂಪೂರ್ಣ ಮಾಡೋ ಒಂದರಲ್ಲಿ ಸಮಯ? ಅದೇ ಸಂಪೂರ್ಣ ಮಾಡಲಿಕ್ಕೆ ಸಮಯ ಬೇಕಾಗ್ತಾ ಇದೆ. ಅದಕ್ಕೆ ಮತ್ತೊಮ್ಮೆ ಚುನಾವಣೆ ಮಾಡಿ ಅದಕ್ಕೆ ಅವಕಾಶ ಸಿಕ್ಕಿದ್ರೆ ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಇಂದ್ರ ಚಂದ್ರ ತಂದಿಡ್ತೇನೆ ಅಂತ ಹೇಳೋಲ್ಲ. ಈ ನಮ್ಮ ವಕೀಲರ ಸಮಸ್ಯೆಗಳ ಆದ್ಯತೆ ಏನದವು, ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ಈ ವಕೀಲರ ಪರಿಷತ್ ಬಿಲ್ಡಿಂಗ್ ಆಗಿರ್ಬೋದು, ಇನ್ನೂ ಅನೇಕ ಸಮಸ್ಯೆಗಳಿವೆ. ಆಮೇಲೆ ಅನೌನ್ಸ್ಮೆಂಟ್ ಮಾಡೋದು, ವಕೀಲರ ಒಂದು ಕಲ್ಯಾಣ ನಿಧಿನ, ಇವನ್ನೆಲ್ಲ ಮಾಡಲಿಕ್ಕೆ ಒಂದು ಸಮಯ ಅವಕಾಶ ಬೇಕಾದ್ದರಿಂದ ನಾವು ಉತ್ತರ ಸಲ್ಲಿಸಿದ್ವಿ. ಸರ್, ಈಗಾಗಲೇ ಈಗ ಕಳೆದ ತಿಂಗಳಲ್ಲಿ ಅಮಾನತಾಗಿರ್ತಕ್ಕಂಥ ವಕೀಲರು ನಿಮ್ಮ ಹೆಸರು ಕಂಡ್ರೆ ಭಾಳ ಒಂದು ಉತ್ತಮವಾದ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನುಡಿದಂತೆ ನಡೆತಕ್ಕಂಥ ಒಂದು ಚೇರ್ಮನ್ ಅಂತೇಳಿ ಭಾಳ ಎಷ್ಟು ಪ್ರಸಿದ್ಧವಾಗಿದ್ದೀರಿ. ಈ ವಿಚಾರದಲ್ಲಿ ತಾವೇನು ಇಷ್ಟಪಡ್ತೀರಾ? ಏನು ನನ್ನ ಕರ್ತವ್ಯನ ಮಾಡಿದ್ದೇನೆ, ನುಡಿದಂತೆ ನಡೆಯುವುದು. ಅದೆಲ್ಲ ರೀಲ್ಸದ್ದು ಸುಪ್ರೀಂ ಕೋರ್ಟು ಮದ್ರಾಸ್ ಹೈಕೋರ್ಟ್ನಲ್ಲಿ ಈ ಥರ ಮಾಡಬಾರ್ದು ಅಂತ ಮಾಡಿತ್ತು. ಅದಕ್ಕೆ ಅವರಿಗೆ ಕರೆದು ಅವ್ರನ್ನಲ್ಲಿ ರೇಟಿಂಗ್ ತೊಗೊಂಡು ಅವ್ರದ್ದು ಸಸ್ಪೆನ್ಷನ್ ವಿಡ್ರಾ ಮಾಡಿದೆ. ಸರಿ, ಮಹಿಳೆಯರ ಬಗ್ಗೆ ಏನು ಬ್ಯಾಲೆಟ್ ಪೇಪರ್ ಡಬಲ್ಸು ಅದು ಸಿಂಗಲ್ ಅಂತೇಳಿ ಇವತ್ತೇನೋ ಆರ್ಡರ್ಸ್ ಇದೆ ಅಂತಲೇ ಹೇಳಿದ್ರು ಮಹಿಳೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಎಲ್ಲರಿಗೂ ತೊಂದರೆ ಆಗಿದೆ. ಈಗ ಅದು ಕೌಂಟಿಂಗ್ನಲ್ಲಿ ನಾಳೆ ತೊಂದರೆ ಆಗ್ತಾ ಇದೆ. ಸಪ್ರೇಟ್ ಬ್ಯಾಲೆಟ್ ಆದರೆ ಒಳ್ಳೆಯದು. ಇಲ್ಲ ಒಂದರಲ್ಲಿ ಆದರೆ ಕೌಂಟಿಂಗು ತೊಂದರೆ. ನಮ್ಮ ಮೀಸಲಾತಿಯನ್ನು ಅದಕ್ಕೆ ಹೆಂಗೆ ಕೌಂಟ್ ಮಾಡ್ತಾರೆ ಅನ್ನೋದು ಫಾರ್ಮ್ಯಾಲಿಟಿ ಬೇಕು. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ. ಬಟ್ ಮುನ್ಸಿಪಲ್ ಕೋರ್ಟ್ಗಿಂತ ಸುಪ್ರೀಂ ಕೋರ್ಟಿಂದ ಮೇನ್, ಅಲ್ಲಿಂದ ಡೈರೆಕ್ಷನ್ ಮೇಲೆ ಎಲ್ಲ ಹೈ ಪವರ್ ಕಮಿಟಿ ಮಾಡಿದ್ದಾರೆ. ಅವ್ರು ಏನು ನಿರ್ಣಯ ತೊಗೊಂತಾರೆ. ಈಗ ನಮ್ಮ ಮಹಾರಾಷ್ಟ್ರದಲ್ಲಿ ಸಪ್ರೇಟ್ ಮಾಡಿದ್ದಾರೆ ಬ್ಯಾಲೆಟ್ ಪೇಪರ್. ಇಲ್ಲಿ ಚೆನ್ನೈ ನಡೆದ ಕಡೆ ಒಂದೇ ಮಾಡಿದ್ದಾರೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಜನ ಅರ್ಜಿ ಹಾಕಿದ್ದಾರೆ. ಅದೇನು ಇತ್ಯರ್ಥ ಗಟ್ಟಿ ಅದರ ಪ್ರಕಾರ ನಡ್ಕೊಂಡು ಇದನ್ನು ಮಾಡೋದು ಅಂತ ಹೇಳಿ. ಸರ್, ತಾವು ಏನು ಕಳೆದಲ್ಲಿ ಭಾಳ ಯಶ ಮಾಡಿದರೆ ಈ ಒಂದು ಅವಧಿಯಲ್ಲಿ ನಿಮಗೆ ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ತಂದು ಕೊಡಿರ್ತಕ್ಕಂಥ ಅಂಶ ಯಾವುದು? ಯಾವ ವಿಚಾರ ಬಗ್ಗೆ ನಿಮಗೆ ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಬರಲಿಕ್ಕೆ ಕಾರಣ ಆಯಿತು? ಇದ್ರ ಬಗ್ಗೆ ತಿಳಿಸ್ಕೊಡಿ. ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ಉತ್ತಮ ಒಂದು ಹೆಸರು, ನುಡಿದಂತೆ ನಡೆದು ತಾವು ಹೇಳಿದ್ರಿ, ಈ ಥರ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ತಿಳಿಸ್ಕೊಡಿ ಸರ್ ಮಾಧ್ಯಮಕ್ಕೆ. ಅದೇ ಉತ್ತಮವಾದಂಥ ನಮ್ಮ ವಕೀಲರಿಗೆ ಏನೋ ಸಮಸ್ಯೆ ಇದ್ದಾವೋ ಅವನು ಸ್ಪಂದನೆ ಮಾಡಲಿಕ್ಕೆ ಇದೊಂದು ಅವಕಾಶ ಇದೆ. ನನ್ನ ಕೈಲಿ ಸಾಧ್ಯ ಆದಷ್ಟು ಮಾಡಿದ್ದೇನೆ. ಈಗ ಪ್ರಥಮ ಆದ್ಯತೆ ಮೇಲೆ ಅದನ್ನು ಅನೌನ್ಸ್ಮೆಂಟ್ ಮಾಡಿ ಬಿಲ್ ಪಾಸ್ ಆಗ್ತಾ ಇದೆ. ಇದೇ ನನಗೊಂದು ಉತ್ತಮ ಅವಕಾಶ ಸರ್. ಇದ್ದಾಗ ಅದೇ ಅವಧಿನಲ್ಲಿ, ಯಾಕೆಂದರೆ ವಕೀಲರು ಮೊದಲನೇದಾಗಿ ವಿಶ್ವದಲ್ಲಿ ಮೊದಲನೇದಾಗಿ ದೇವರಿಗೆ ಒಂದು ಸ್ಥಾನ ಕೊಡ್ತಾರೆ ನಾಗರಿಕರು. ದೇವ್ರು ಬಿಟ್ಟರೆ ತಂದೆ ತಾಯಿಗಳಿಗೆ ಮೂರನೇ ಸ್ಥಾನ ವಕೀಲರು. ಅಂದರೆ ವಕೀಲರು ಕೆಲವು ಟೈಮ್ ದೇವ್ರ ಥರ ಇರ್ತಾರೆ, ಕೆಲವು ತಾಯಿ ಥರ, ಕೆಲವು ತಂದೆ ಥರ. ಯಾಕೆಂದರೆ ಕೆಲವ್ರಿಗೆ ಯಾರೂ ಇರೋದಿಲ್ಲ, ವಕೀಲರೇ ಇಲ್ಲ ಅವ್ರಿಗೆ. ಯಾಕೆಂದರೆ ಕೆಲವು ಹಣಕಾಸು ಇರೋದಿಲ್ಲ, ಜೀವನ ಮಾಡಲಿಕ್ಕೆ ಕಾಸು ಇರೋದಿಲ್ಲ. ವಕೀಲರು ಆ ಒಂದು ಕಷ್ಟ ನೋಡಿ ಜೀವನ ಮಾಡಲಿಕ್ಕೆ ಒಂದು ದಾರಿ ತೋರುತ್ತಾರೆ. ಹೀಗಿದ್ದಾಗ ನೀವು ಇಷ್ಟೊಂದು ವಕೀಲರಿಗೆ ಮಾಡ್ಕೊಂಡು ಭಾಳ ಹೆಸರು ಮಾಡಿದ್ರಿ. ಈವನ್ ನಿಮ್ಮ ಅವಧಿನಲ್ಲಿ ಬಹಳ ಒಂದು ಕಷ್ಟವಾಗಿರ್ತಕ್ಕಂಥ ಒಂದು ಸಮಯ ತಿಳಿಸ್ಬೋದು. ಯಾಕೆಂದರೆ ಎಲ್ಲ ವಕೀಲರು ಭಾಳ ಬುದ್ಧಿವಂತರೇ. ಈಗಿನ ದಿನದಲ್ಲಿ ಎಲ್ಲ ಮೆಡಿಕಲ್ಲು ಭಾಳ ತುಟ್ಟಿಯಾಗಿದ್ದಾವೆ. ವಕೀಲರಿಗೆ ಸೆಕ್ಯೂರಿಟಿ ಇರೋದಿಲ್ಲ. ಮತ್ತು ಅವ್ರ ಪ್ರಾಕ್ಟೀಸ್ ಪಿಕಪ್ ಆಗಬೇಕಾದ್ರೆ 10-20 ವರ್ಷ ಬೇಕು. ಅದಕ್ಕೆ ಒಂದು ಯುವ ವಕೀಲರಿಗೆ ಆದಷ್ಟು ಬೇಗನೆ ಇನ್ನೂ ಹೆಚ್ಚಿನ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಗೌರ್ಮೆಂಟ್ನಿಂದ 5-10 ಕೋಟಿ ಅಡಿಷ್ನಲ್ ಬಜೆಟ್ ಗ್ರ್ಯಾಂಟ್ ತೊಗೊಂಡು ಫೈನಾನ್ಸ್ ಮಿನಿಸ್ಟರ್ ಕಡೆಯಿಂದ ಅವ್ರದ್ದು ಒಂದು ವೆಲ್ಫೇರ್ ಆಗಲಿ ಅಥವಾ ಮೆಡಿಕಲ್ ಬಿಲ್ ಆಗಲಿ ಒಂದು ಹೆಚ್ಚಿನ ಕೊಡಿಸುವಂಥ
ಒಂದು ಕರ್ತವ್ಯ ಮಾಡಬೇಕು ಅನ್ನುವಂಥದ್ದು ಅದೇ ನನಗೆ ಸಂತೋಷ ಕೊಡ್ತೀನಿ. ನಾಮಿನೇಷನ್ ಮಾಡೋ ಸಲುವಾಗಿ ಸುಮಾರು ಜನ ನಾಮಿನೇಷನ್ ಮಾಡ್ತಾರಲ್ಲ ಅವ್ರ ಜೊತೆ, ಅವ್ರ ಜೊತೆಗೆ ಬಸ್ಸಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಕೆಲವು ಫ್ಲೈಟ್ ಎತ್ಕೊಂಡ್ಬಂದವ್ರೆ. ನಿಮ್ಮ ಜೊತೆ ನೀವು ಹೇಳಿ ಕೇಳಿ ಕರ್ಸ್ಕೊಂಡಿಲ್ಲ, ನಿಮ್ಮ ಹಿಂದೆ ಮಾಧ್ಯಮದವರು ಮತ್ತು ಪತ್ರಿಕೆಯವರು ಮತ್ತು ಸೀನಿಯರ್ ಕೌನ್ಸಿಲ್ಗಳು, ಹೈಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಆಗ್ಬೋದು, ಹೆಚ್ಚಿನ ಸೀನಿಯರ್ ಕೌನ್ಸಿಲ್ ಬಂದಿದ್ದಾರೆ ನಿಮ್ಮ ಜೊತೆ. ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಾಮನಿರ್ದೇಶನ ಮಾಡಲಿಕ್ಕೆ ಡೆಮಾಕ್ರಸಿ ಇದು, ಅವ್ರ ಬೆಂಬಲಿಗರು ಅವರೆಲ್ಲ ವೋಟರ್ಸ್ ಆಸೆ ಇಟ್ಕೊಂಡಿರ್ತಾರೆ. ಈಗ ಹೆಂಗೆ ಪೊಲಿಟಿಕಲ್ ಇದ್ರಾಗ MLA MP ಬರ್ತಾರೆ, ಹಂಗೆ ಇದು ಒಂದು ಇಲೆಕ್ಷನ್ನು. ಡೆಮಾಕ್ರಸಿ ಪ್ರೊಸೆಸ್ನಲ್ಲಿ ಅವರು ಎಷ್ಟು ಅಭಿಮಾನಿಗಳಾದ್ರೆ ಅವ್ರು ಕರ್ಕೊಂಬರ್ತಾರೆ. ಬಟ್ ಇಲ್ಲಿ ಒಳಗಡೆ 3 ಮಂದಿನ ಬಿಡ್ಬೇಕಂತ ಏನು ರಿಸ್ಟ್ರಿಕ್ಷನ್ ಇತ್ತು. ಬಟ್ ಈಗ ಅದು ಏನು ನಮ್ಮಲ್ಲಿ ನಡೀತಾ ಇಲ್ಲ. ಎಲ್ಲ ಅಭಿಮಾನಿಗಳು ಒಬ್ಬರು ಬಿಟ್ಟು ಒಬ್ಬರು ಅಸಮಾಧಾನ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಇದನ್ನು ಮಾಡಿ ಸಿಸ್ಟಮೆಟಿಕ್ ಆಗಿ ತಗೋರಿ ಅಂತ ಹೇಳಿದ್ದೇವೆ. ಅದನ್ನು ನಮಗೆ ಅನಿಸಿಕೆ ಏನೈತೆ ಅವ್ರು ಬರುವುದು ತಪ್ಪಲ್ಲ ಅಂತ ಹೇಳಿ. ಸರ್, ವಕೀಲರ ಪರವಾಗಿ ನಮ್ಮದು ಒಂದು ಕ್ವಶನ್ ಸರ್. ಸರ್, ಈಗ ಇಷ್ಟೊಂದು ಜನ ವಕೀಲರಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಈಗೆಲ್ಲ ಇದ್ರೂ ಒಂದು ಇನ್ಸ್ಟಿಟ್ಯೂಟೇ ಇಲ್ಲ ಅಂತ ನಮ್ಗೆ ಹೇಳಿದ್ರು ಸರ್. ಈಗ ಅಗ್ರಿಕಲ್ಚರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ದೊಡ್ಡ ಇನ್ಸ್ಟಿಟ್ಯೂಟ್, ಎಲ್ಲ ಸ್ಟೇಟ್ಗಳಲ್ಲೂ ವೈಸ್ ಇನ್ಸ್ಟಿಟ್ಯೂಟ್ಸ್. ಅದೇ ಥರ ಮೆಡಿಕಲಲ್ಲಿ ಕೌನ್ಸಿಲ್ ಇದೆ, ಎಲ್ಲ ಇನ್ಸ್ಟಿಟ್ಯೂಟ್ಸ್ ಇದೆ, ಬೇರೆ ಸ್ಟೇಟ್ಸಲ್ಲಿ ತಾಲೂಕಲ್ಲಿ ಇನ್ಸ್ಟಿಟ್ಯೂಟ್ಸ್ ಇದೆ. ಆ ಥರ ನಾವು ಜುಡಿಷಿಯರಿಯಲ್ಲಿ ಇಟ್ ಇಸ್ ಅ ಕೋರ್ಟ್ ಅಷ್ಟೇ ಅಂತಾರೆ, ಒಳ್ಳೆ ಸ್ತಂಭ. ಇದಕ್ಕೆ ಯಾಕೆ ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ ಮಾಡೋದು ಸರ್? ನಾಟ್ ಓನ್ಲಿ ಬಿಲ್ಡಿಂಗ್, ನೀನು ಇನ್ಸ್ಟಿಟ್ಯೂಟ್ ಸರ್, ಒಂದು 100 ಎಕರೆ ಇನ್ಸ್ಟಿಟ್ಯೂಟ್ ಬೇಕು ಸರ್ ನಮಗೆ. ನಾಳೆ ತಾವು ಏನು ಹೇಳಿದ್ರಿ ಅದು ಸತ್ಯ. ಈಗ ನಮ್ಮ ಕರ್ನಾಟಕ ರಾಜ್ಯದಂತ 1,50,000 ಅಡ್ವೊಕೇಟ್ ಇದ್ದಾರೆ. ಪ್ರತಿ ತಿಂಗಳ 500ರಿಂದ 1,000 ಅಡ್ವೊಕೇಟ್ಸ್ ಎನ್ರೋಲ್ ಆಗ್ತಾರೆ. ಎಲ್ಲ ಲಾ ಕಾಲೇಜ್ ಜಾಸ್ತಿ ಆಗಿದೆ. ಇಲ್ಲಿ ಮೊದಲಿಂದ ಇದಕ್ಕಿಂತ ಪೂರ್ವದಲ್ಲಿ KGID ಬಿಲ್ಡಿಂಗ್ನಲ್ಲಿತ್ತು. ಅದು ಬರೀ ಒಂದು 5 ಜನ 8 ಜನ ಕುಂತರೆ ಮುಗಿದೋಗಿತ್ತು. ಅದು ನಮ್ಮ ನಾರಾಯಣ ಸ್ವಾಮಿ ಅವರು ಚೀಫ್ ಜಸ್ಟಿಸ್ ಇದ್ದಾಗ ಇದೊಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೇ ನಾವು ಹಿಂದೆ ಇದ್ದಂಥವ್ರಿಗೆ ನಾನೇ ಸ್ವತಃ ಮುಖ್ಯಮಂತ್ರಿಗೆ ಮತ್ತು ಕಾನೂನು ಸಚಿವರಿಗೆ ಎಲ್ಲರಿಗೂ ಒಂದು ರಿಪ್ರೆಸೆಂಟೇಷನ್ ಕೊಟ್ಟು 3-4 ಎಕರೆ ಜಾಗ ನಮಗೆ ಬೇಕು. ಅದರಲ್ಲಿ ನಾವು ಒಳ್ಳೆಯ ಭವ್ಯ ಬಿಲ್ಡಿಂಗ್ ಕಟ್ಟಿಸ್ಕೊಂಡು, ಮತ್ತು ಅದಕ್ಕೆ ಅವಶ್ಯಕತೆ ಅಂದರೆ ಇಲ್ಲೇ ಎನ್ರೋಲ್ಮೆಂಟಿಗೆ ಬರ್ತಾರೆ, ಆಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಬರ್ತಾರೆ, ವಕೀಲರ ಸಮಸ್ಯೆಗಳೇನದಾವು, ಆಮೇಲೆ ಅಕಾಡೆಮಿ ಇದೆ. ಇವಕ್ಕೆಲ್ಲಕ್ಕೂ ಸ್ಥಾನ ಇದು ಸಾಲೋದಿಲ್ಲ. ಅದರ ಸಂಬಂಧ ಎಲ್ಲರೂ ಈ ಬಂದವರು ಈ ಬಿಲ್ಡಿಂಗ್ ಸಣ್ಣದಾಗಿತ್ತು ಅಂತ ಹೇಳ್ತಾರೆ. ಇದನ್ನು ನಾನು ಆರಿಸಿ ಬಂದ ಮೇಲೆ ಹೋರಾಟ ಮಾಡಿ ಇದಕ್ಕೊಂದು ಇಂಡಿಪೆಂಡೆಂಟ್ ಬಂಗ್ಲೋ ಕಟ್ಟಿಸಿ ಎಲ್ಲ ವಕೀಲರಿಗೆ ಸ್ಥಳಾವಕಾಶ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಒಟ್ಟದ್ದು ಹೇಳೋದು, ನಾವು ಪ್ಲಾನಿಂಗ್ ಕಮಿಷನ್ಗೆ ಬಿಲ್ಡಿಂಗ್ ಅಂದರೆ ಅವರು ಕೊಡಲ್ಲ ಸರ್. ನಾನಾಗಿ ನನ್ನ ಪರೀಕ್ಷೆ, ನಾವು ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಕೊಂಡದ್ದು ನಾನು. ಆ ಇನ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಬಿಲ್ಡಿಂಗ್ ಬೇಕಾದ್ರೆ ನಾನು ಕೊಡಲ್ಲ. ಫಸ್ಟು ಇನ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿ ನೀವು ಪ್ರೋಗ್ರೆಸ್ ತೋರಿಸಿ, ಆಮೇಲೆ ಬನ್ನಿ. ಇನ್ಸ್ಟಿಟ್ಯೂಟ್ ಇದೆ ಇಲ್ಲ, ವಕೀಲರ ಪರಿಷತ್ ಇದೆ, ಇದ್ರ ಥ್ರೂನೇ ಬಡದಾಡ್ತೇವೆ ನಾವು. ಇನ್ಸ್ಟಿಟ್ಯೂಟ್ ಅದೇ ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಇದರಿಂದ ಬಡದಾಡ್ತೀವಿ. ಸರ್ ಕೊನೆಯದಾಗಿ ಒಂದು ಪ್ರಶ್ನೆ. ಸುಮಾರು ಜನ ಹೇಳ್ತಾರೆ ಸುಪ್ರೀಂ ಕೋರ್ಟನ್ನು ಬೆಂಗಳೂರಿನಲ್ಲಿ ಮಾಡಕ್ಕೆ ಕೊಟ್ಟಿದ್ದಾರೆ, ಸುಮಾರು ಅರ್ಜಿಗಳು ಕೊಟ್ಟಿದ್ದೀನಿ ಅಂತಾರೆ. ಶಿವಮೊಗ್ಗದಲ್ಲಿ ಯಾರೋ ಒಬ್ಬ ಒಂದು ವಕೀಲರು ಸುಮಾರು 2 ವರ್ಷದಿಂದ ಅರ್ಜಿಗಳು ಕೊಟ್ಟಿದ್ದೀನಿ, ಮುಖ್ಯಮಂತ್ರಿ ಆಗ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು, ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ತಿಳಿಸ್ಕೊಡಿ ಸರ್, ಹೇಗೆ ಏನು ಆಗುತ್ತಾ? ವಕೀಲರ ಕಂಡ ಕನಸುಗಳ ಬಗ್ಗೆ ಏನು ಒಂದು ಹಂತಲಿದಕ್ಕೆ ಸರ್ ಫೈಲ್ ಇದು? ನನ್ನ ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಬ್ರ್ಯಾಂಚ್ ಆಗೋದು ಭಾಳ ಒಳ್ಳೆಯದು. ಪಕ್ಷಗಾರಿಗೆ ಖರ್ಚು ಕಡಿಮೆ ಆಗುತ್ತೆ, ಮತ್ತು ಅವರಿಗೆ ಶಕ್ತಿ ಇರೋದಿಲ್ಲ ದಿಲ್ಲಿಗೆ ಹೋಗಿ ಬಡದಾಡುವಂಥ. ಇಲ್ಲೇ ಬೆಂಗಳೂರಿಗೆ ಬಂದು ಬಡದಾಡುವಂಥ ಶಕ್ತಿ ಇಲ್ಲ. ಅಂಥದ್ರಲ್ಲಿ ಅವರು ಪಾಪ ಬಡ ಕಕ್ಷಿಗಾರಲ್ಲಿ ದಿಲ್ಲಿಗೆ ಹೋಗ್ಬೇಕಾದ್ರೆ ಭಾಳ ತೊಂದರೆ. ಇದು ಡಿಸೆಂಟ್ರಲೈಸೇಷನ್ ಪವರಿಗೆ ಎಲ್ಲ ಕಡೆ ಆಗ್ತಾಯಿದೆ. ಈಗ ನಮ್ದು ಹೆಂಗೆ ಹೈಕೋರ್ಟ್ ಬ್ರ್ಯಾಂಚ್ ಗುಲ್ಬರ್ಗ ಧಾರವಾಡದಲ್ಲಿ ಆಯಿತು, ಹಂಗೆ ಸುಪ್ರೀಂ ಕೋರ್ಟ್ ಬ್ರ್ಯಾಂಚಿಗೆ ಆಗೋದು ಒಳ್ಳೆಯದಂತ ನನಗೆ. ಸರ್, ಯಾವುದೇ ರಾಜ್ಯದಲ್ಲಿ ಏನಾದ್ರು ಪ್ರಾವಿಷನ್ ಇದೆ ಸರ್ ಆ್ಯಕ್ಟಲ್ಲಿ? ಈ ಥರ ಡೆಲ್ಲಿ ಬಿಟ್ಟರೆ ಸೋಡ್ಸು ಇಂಥ ಸೆಕ್ಷನ್ ಆಧಾರದ ಮೇಲೆ ಮಾಡ್ಬೋದು. ಚೀಫ್ ಜಸ್ಟಿಸು ಪ್ರೈಮ್ ಮಿನಿಸ್ಟರ್ ಮನ್ಸು ಮಾಡಿದ್ದಾರೆ, ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಸರ್, ನಿಮ್ಮ ಅವಧಿನಲ್ಲಿ ಬಾಂಬೆದಲ್ಲಿ ಮಾಡಿದ್ದಾರೆ. ಬಾಂಬೆ, ಗೋವಾದಲ್ಲಿ ಇದು ಹೈಕೋರ್ಟ್ ಬೆಂಚ್ ಇದೆ, ಇನ್ನು ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಬ್ರಾಂಚಲ್ಲಿ ತರೋದು. ಸರ್, ನಿಮ್ಮ ಅವಧಿನಲ್ಲಿ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಒಂದು ಪತ್ರಗಳಾಗಲಿ, ಒಂದು ಏನಾದ್ರು ಮೀಟಿಂಗ್ ಆಗಲಿ, ಏನಾದ್ರು ಮಾಹಿತಿಯನ್ನು ಉಂಟಾ ಸರ್? ಮಾಡ್ತಾರೆ. ಈಗ ಇಲೆಕ್ಷನ್ ಇರೋದ್ರಿಂದ ಇರಲ್ಲ, ಇದಾದಮೇಲೆ ನಾವು ಹೋರಾಟ ಮಾಡ್ತೀವಿ. ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಾಮಿನೇಷನ್ ಮಾಡಿದ್ದೀರಾ. ನಿಮ್ಮಂಥ ಒಂದು ಒಳ್ಳೆಯವರು, ಉತ್ತಮರು ಆರಿಸಿ ಬರಲಿ ತಿರುತ್ತಾ ನಮ್ಮ ಚಲವತಿಯಿಂದ ತಮಗೆ ಶುಭ ಕೋರ್ತೀವಿ ಸರ್. ನಮಸ್ತೆ. ಧನ್ಯವಾದ.